ಯೂತ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಪಿತ್ರೋಡಿ ಇವರ ಆಶ್ರಯದಲ್ಲಿ ಉದ್ಯಾವರದ ಬೋಳಾರಗುಡ್ಡೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಶನಿವಾರ ಆಯೋಜಿಸಿದ ಶ್ರೀರಾಮ ಟ್ರೋಫಿ 2026 ಅಂತರ್ ರಾಜ್ಯ ಮಟ್ಟದ ಆಹ್ವಾನಿತ ಮಹಿಳಾ ತಂಡಗಳ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಶ್ರೀದುರ್ಗ ಫ್ರೆಂಡ್ಸ್ ಕಾರ್ಕಳ ತಂಡವು ಪ್ರಥಮ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ನವ್ಯ ಸ್ಪೈಕರ್ಸ್ ತಂಡ ದ್ವಿತೀಯ, ಆದ್ಯ ಸ್ಪೈಕರ್ಸ್ ತಂಡ ತೃತೀಯ ಹಾಗೂ ಸಿದ್ಧಿವಿನಾಯಕ ಫ್ರೆಂಡ್ಸ್ ಕಟ್ಟೆಗುಡ್ಡೆ ತಂಡವು ಚತುರ್ಥ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಶ್ರೀದುರ್ಗ ಫ್ರೆಂಡ್ಸ್ ಕಾರ್ಕಳ ತಂಡದ ಪ್ರಿಯಾಂಕ್ ಬೆಸ್ಟ್ ಸೆಟ್ಟರ್, ಸ್ವಾತಿನಿ ಬೆಸ್ಟ್ ಅಟ್ಯಾಕರ್ ಮತ್ತು ಸೌಮಿಲಿ ಬೆಸ್ಟ್ ಲಿಬೆರೋ ಪ್ರಶಸ್ತಿಯನ್ನು ಪಡೆದುಕೊಂಡರು. ನವ್ಯ ಸ್ಪೈಕರ್ಸ್ನ ತಂಡದ ಶ್ರೇಯಾ ಆಲ್ರೌಂಡರ್ ಪ್ರಶಸ್ತಿ ಹಾಗೂ ಆದ್ಯ ಸ್ಪೈಕರ್ಸ್ ತಂಡದ ದೀಪ್ತಿ ಅತ್ಯುತ್ತಮ ಕಿರಿಯ ಆಟಗಾರ್ತಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡರು. ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಉದ್ಯಾವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಮಾಲತಿ ಸಂದೀಪ್, ಉಪಾಧ್ಯಕ್ಷ ರಾಜೇಶ್ ಕುಂದರ್, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್, ಬಿಜೆಪಿ ಕಾಪು ಮಂಡಲದ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ, ಉದ್ಯಾವರ ಗ್ರಾಮ ಪಂಚಾಯತ್ ಸದಸ್ಯರಾದ ಚೇತನ್ ಕುಮಾರ್, ರೇಖಾ ಶಂಕರ್, ದಯಾನಂದ ಕೋಟ್ಯಾನ್ ಪಿತ್ರೋಡಿ, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಕಿರಣ್ ಕುಮಾರ್ ಪಿತ್ರೋಡಿ, ಪಬ್ಲಿಕ್ ನೆಸ್ಟ್ನ ಕ್ಲಸ್ಟರ್ ಹೆಡ್ ಶ್ರುತಿ ಜೈನ್, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಶಾಲಿನಿ ಶೆಟ್ಟಿ, ನಟಿ ಸ್ವಾತಿ ಶೆಟ್ಟಿ, ಯುವ ಉದ್ಯಮಿಗಳಾದ ನಿಶಾಂತ್ ಕರ್ಕಡ ಪಿತ್ರೋಡಿ, ರಿಕೇಶ್ ಪೂಜಾರಿ, ಉಡುಪಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಶ್ರೀನಿಧಿ ಹೆಗಡೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಯೂತ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಪಿತ್ರೋಡಿ ಅಧ್ಯಕ್ಷ ಭರತ್ ಅವರು ಸ್ವಾಗತಿಸಿದರು. ನಾನು ಇದೇ ತರ ರೆಡ್ ಲೈಟ್ ಮ್ಯಾಚ್ಗೆ ಹೋಗ್ತಾ ಇದ್ದೆ ವಾಲಿಬಾಲ್ ಆಡೋದಕ್ಕೆ. ಇದೆಂತ ಕೋಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ. ಯಾರಾದರೂ ಈ ತರ ಭಾಷಣ ಮಾಡಬೇಕಾದ್ರೆ ನಾನು ಆಟಗಾರ್ತಿಯಾಗಿ ಮುಂದೆ ಕುತ್ಕೊಂಡು ಕೇಳ್ತಾ ಇದ್ದೆ. ಆ ಮಾತುಗಳು ಕಿವಿಯಿಂದ ಪಾಸ್ ಆಗ್ತಾ ಇತ್ತು, ಆದ್ರೆ ಏನ್ ಹೇಳ್ತಿದ್ದಾರೆ ಅಂತ ಇಲ್ಲಿ ರಿಜಿಸ್ಟರ್ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತೀವಿ, ಅಲ್ಲಿರೋ ಪ್ರತಿಯೊಬ್ರು ಆಟಗಾರರ ತಲೆಯಲ್ಲಿ ಓಡ್ತಾ ಇರೋದು ಒಂದೇ, ನಾನು ಯಾರ ಜೊತೆ ಆಡ್ತೀನಿ, ಅವಳು ಸರ್ವಿಸ್ ಹೊಡೆದ್ರೆ ಅಲ್ಲಿಗೆ ಬರುತ್ತೆ, ಅವಳು ಸ್ಮ್ಯಾಶ್ ಅಲ್ಲಿಗೆ ಬರುತ್ತೆ, ಅವಳು ಲಿಫ್ಟ್ ಅಲ್ಲಿಗೆ ಬರುತ್ತೆ, ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಿಟ್ರೆ ನಮ್ಗಳ ಭಾಷಣ ಪಾಸಿಂಗ್ ಕ್ಲೌಡ್ ತರ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ಮಾತಾಡೋದಿಲ್ಲ. ನನಗೆ ಯುವಕರು ಬಹಳಷ್ಟು ಕ್ರೀಡೆಗಳನ್ನು ಆಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಇಲ್ಲಿ ಮಹಿಳೆಯರಿಗೋಸ್ಕರ ನಾವು ಯಾವುದಕ್ಕೆ ಕಮ್ಮಿ ಇಲ್ಲ ಎಂಬ ರೀತಿಯಲ್ಲಿ ಇವತ್ತು ಮಹಿಳೆಯರಿಗೋಸ್ಕರ ಕ್ರೀಡೆಯನ್ನು ಆಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಯೂತ್ ಫ್ರೆಂಡ್ಸ್ನವರು ನಿರಂತರವಾಗಿ ಪ್ರತಿ ವರ್ಷ ಇಲ್ಲಿ ಇದೇ ಮೈದಾನದಲ್ಲಿ ನಾವು ಪ್ರತಿ ವರ್ಷ ಕ್ರೀಡೆಗಳನ್ನು ಆಡಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಪ್ರಾಯಶಃ ಇವತ್ತು ಮಹಿಳೆಯರಿಗೂ ಕೂಡ ಒಂದು ಉತ್ತೇಜನ ಕೊಡಬೇಕು, ಅವರು ಕೂಡ ಪುರುಷರಾಗಿ ಒಂದು ವೇದಿಕೆಯಲ್ಲಿ ಆಡಬೇಕು, ಅವರ ಏನು ಪ್ರತಿಭೆಯನ್ನು ಹೊರತರಬೇಕೆಂಬ ನಿಟ್ಟಿನಿಂದ ಅವರಿಗೆ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಇವತ್ತು ಉದ್ಯಾವರ ಪಿತ್ರೋಡಿಯಲ್ಲಿ ಈ ಕ್ರೀಡೆ ನಡೀತಾ ಇದೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಇರ್ಬೋದು, ನಮ್ಮ ಶಾಲಿನಿ ಶೆಟ್ಟಿ ಅವರಿದ್ದಾರೆ, ಅನೇಕ ಭಾಳಷ್ಟು ವಾಲಿಬಾಲ್